ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆ ಅಥವಾ ದೋಸೆ ಜೊತೆಗೆಲ್ಲ ಸಿಂಪಲ್ಲಾಗಿ ಸರ್ವ್ ಮಾಡ್ಬೋದಾಗಿರುವಂತಹ ಒಂದು ಸಾಂಬಾರ್ದು ರೆಸಿಪಿನ ನೋಡೋಣ. ಸೊ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಬೇಳೆನ ತಗೊಂಡು ಅದನ್ನ ಕುಕ್ಕರ್ಗೆ ಹಾಕ್ತಿದ್ದೀನಿ. ಒಂದು ಬೇಳೆನ ನಾನು ಒಂದು 15 ನಿಮಿಷ ಮುಂಚೆನೇ ನೆನೆ ಹಾಕಿಟ್ಟಿದ್ದೀನಿ. ಅದಾದಮೇಲೆ ನನ್ನ ಹತ್ರ ಇರುವಂಥ ತರಕಾರಿಗಳನ್ನೆಲ್ಲ ತಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಇರುವಂಥ ತರಕಾರಿಗಳನ್ನೆಲ್ಲ ತಗೊಳ್ಬೋದು. ಆದರೆ ಬದನೆಕಾಯಿ ಅಥವಾ ಟೊಮೆಟೊ ಅಥವಾ ನುಗ್ಗೆಕಾಯಿನೆಲ್ಲ ಲಾಸ್ಟಿಗೆ ನಾವು ಫ್ರೈ ಮಾಡುವಂಥ ಒಂದು ಟೈಮಲ್ಲಿ ನಾವು ಅದನ್ನ ಬಳಸ್ಬೋದು. ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಬದಲಿಗೆ ಶ್ಯಾಲೋಟ್ಸ್ ಹಾಕಿದ್ದೀನಿ. ಶ್ಯಾಲೋಟ್ಸ್ ಹಾಕಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರು ಹಾಕ್ತಿದ್ದೀನಿ. ಈ ಒಂದು ಟೈಮಲ್ಲಿ ನೀವು ಬೇರೆ ಯಾವುದೇ ಒಂದು ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಬಾರ್ದು. ಅದಾದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಬೇಯಲಿಕ್ಕೆ ಇಡ್ತಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಒಂಚೂರು ಹುಣಸೆ ಹುಳಿ ಇರುತ್ತಲ್ವ, ಸೊ ಅದನ್ನ ನಾನು ಇಲ್ಲಿ ನೆನೆ ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕಾಳು ಮೆಣಸು ಮೆಂತೆ ಜೀರಿಗೆನೆಲ್ಲ ಹುರ್ಕೊಳ್ತಿದ್ದೀನಿ. ನೀವು ಈ ಒಂದು ಟೈಮಲ್ಲಿ ಧನಿಯಾ ಇರುತ್ತಲ್ವ, ಇಡೀ ಧನಿಯಾ, ಅದನ್ನ ಕೂಡ ಫ್ರೈ ಮಾಡಿ ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ಇಲ್ದಿದ್ರೆ ನೀವು ಲಾಸ್ಟಿಗೆ ಧನಿಯಾ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಧನಿಯಾ ಪೌಡರ್ನ ಲಾಸ್ಟಿಗೆ ಯೂಸ್ ಮಾಡ್ತೀನಿ. ಅದಾದಮೇಲೆ ಈ ಒಂದು ಎಲ್ಲ ವಸ್ತುಗಳನ್ನು ಫ್ರೈ ಮಾಡುವಂಥ ಟೈಮಲ್ಲಿ ಈ ಒಂದು ನನ್ನ ಎಲ್ಲ ತರಕಾರಿಗಳೆಲ್ಲ ಬೆಂದಿದೆ. ಸೊ ಅದಾದಮೇಲೆ ಇಲ್ಲಿ ಫ್ರೈ ಮಾಡಿ ಇಟ್ಟಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಂದಿದ್ದೀನಿ. ಪೂರ್ತಿಯಾಗಿ ಎಲ್ಲ ಈ ಥರ ಸ್ವಲ್ಪ ಒಂಚೂರು ತರಿ ಇರುವಂಥ ಒಂದು ರೀತಿಯಲ್ಲಿ ಇರಬೇಕಾಗುತ್ತೆ. ಅದಾದಮೇಲೆ ಲಿಡ್ನ ಓಪನ್ ಮಾಡಿ ನೋಡುವಾಗ ಈ ಒಂದು ರೀತಿಯಲ್ಲಿ ನನ್ನ ತರಕಾರಿಗಳೆಲ್ಲ ಬಂದಿದೆ. ಪೂರ್ತಿಯಾಗಿ ಏನು ಒಡೆದೋಗ್ಬಾರ್ದು. ಈ ರೀತಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂಚೂರು ತೆಂಗಿನ ಎಣ್ಣೆನ ಹಾಕ್ತಿದ್ದೀನಿ. ನೀವು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಡೋದಾದರೆ ಏನು ಸಾರು ಮಾಡೋದಾದರೂ ತುಂಬ ಟೇಸ್ಟ್ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಅದನ್ನ ಸಾಸಿವೆ ಹೊಡೆಯೋ ತನಕ ಬಿಡ್ತಿದ್ದೀನಿ. ನಾವು ಒಗ್ಗರಣೆ ಕೊಡೋದ್ರಲ್ಲಿ ನಮ್ಮ ಸಾಂಬಾರು ಟೇಸ್ಟ್ ಅದರಲ್ಲಿ ಇರುತ್ತೆ. ನಾವು ಒಗ್ಗರಣೆ ಕೊಡೋ ಒಂದು ರೀತಿಯಲ್ಲಿ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ನಮ್ಮ ಒಣಮೆಣಸು ಇರುತ್ತಲ್ವ, ಸೊ ಅದನ್ನ ಹಾಕ್ತಿದ್ದೀನಿ. 2 ಒಣಮೆಣಸನ್ನ ನಾನು ಕಟ್ ಮಾಡಿ ಹಾಕ್ತಿದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪನ್ನ ನೀವು ತರಕಾರಿಗಳನ್ನ ಬೇಯಿಸೋ ಒಂದು ಟೈಮಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ತಿದ್ದೀನಿ. ಬೇರೆ ಯಾವುದೇ ತರಕಾರಿಗಳನ್ನ ಈ ಒಂದು ಟೈಮಲ್ಲಿ ನಾನು ಯೂಸ್ ಮಾಡ್ತಿಲ್ಲ. ನಿಮ್ಮ ಹತ್ರ ನುಗ್ಗೆಕಾಯಿ ಅಥವಾ ಬದನೆಕಾಯಿ ಎಲ್ಲ ಇದ್ದರೆ ಇವಾಗ ನೀವು ಅದನ್ನ ಬಳಸ್ಕೊಳ್ಬೋದು. ಅದಾದಮೇಲೆ ನಾನಿಲ್ಲಿ ಅರಿಶಿನ ಹುಡಿ, ಮೆಣಸಿನ ಹುಡಿ, ಧನಿಯಾ ಹುಡಿನ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಪೂರ್ತಿಯಾಗಿ ಅದು ಬೆಂದು ಇದೇ ರೀತಿಯಲ್ಲಿ ಬರುವಂಥ ಒಂದು ಟೈಮಲ್ಲಿ ನಾನಿಲ್ಲಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇದಕ್ಕೆ ಹಾಕ್ತಿದ್ದೀನಿ. ಅದಾದಮೇಲೆ ಪೂರ್ತಿಯಾಗಿ ಇದು ಡ್ರೈ ಆಗಬೇಕು. ಲೋ ಫ್ಲೇಮಲ್ಲಿಟ್ಟು ನಾವು ಈ ರೀತಿಯಲ್ಲಿ ಅದನ್ನ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಇಂಗು ಸಿಗುತ್ತಲ್ವ, ಸೊ ಅದನ್ನ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಈ ಥರ ಫ್ರೈ ಆದಮೇಲೆ ನಾನು ಹುಣಸೆ ಹುಳಿದ ನೀರನ್ನ ಹಾಕ್ತಿದ್ದೀನಿ. ಪೂರ್ತಿಯಾಗಿ ಇದೇ ರೀತಿಯಲ್ಲಿ ನಾವು ಒಂದು 15 ನಿಮಿಷ ನಾವು ಇದನ್ನ ಲೋ ಫ್ಲೇಮಲ್ಲಿಟ್ಟು ನಾವು ಒಂಚೂರು ನೀರು ಹಾಕಿ ಕುದಿಸ್ಬೇಕಾಗುತ್ತೆ. ಪೂರ್ತಿಯಾಗಿ ಇದು ಕುದಿದ್ಮೇಲೆ ನಾನಿಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂತಹ ಒಂದು ತರಕಾರಿ ಇರುತ್ತಲ್ವ, ಸೊ ಅದಕ್ಕೆ ಹಾಕಿ ಒಂದು 10 ನಿಮಿಷ ಅದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಕುದಿಸಿದ್ರೆ ಟೇಸ್ಟಾಗಿರುವಂತಹ ಸಾಂಬಾರು ರೆಡಿ ಆಗುತ್ತೆ. ಥ್ಯಾಂಕ್ ಯು.